Welcome back to V4 Motivational Channel. ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ಅತಿಯಾದ ಬೆನ್ನು ನೋವು ಶಮನವಾಗುತ್ತದೆ. ಪ್ರತಿದಿನ ಆಹಾರದಲ್ಲಿ ಉಪ್ಪನ್ನು ಆದಷ್ಟು ಕಡಿಮೆ ಮಾಡಿ. ಪ್ರತಿದಿನ 8ರಿಂದ 10 ಗ್ಲಾಸ್ ನೀರು ಕುಡಿಯುವುದರಿಂದ ದೇಹದಲ್ಲಿರುವ 70% ಸಮಸ್ಯೆಗಳು, ಕಾಯಿಲೆಗಳು ಬರುವುದಿಲ್ಲ ಹಾಗೂ ಮೂತ್ರಪಿಂಡದ ಆರೋಗ್ಯದಿಂದ ಹಿಡಿದು ಚರ್ಮದ ಆರೋಗ್ಯದವರೆಗೂ ನಾವು ಕುಡಿಯುವ ನೀರಿನಿಂದ ಪ್ರಭಾವ ಬೀರುತ್ತದೆ. ಕೂದಲು ತುಂಬ ಉದುರುತ್ತಿದ್ದರೆ ಅಥವಾ ತೆಳ್ಳಗಾಗುತ್ತಿದ್ದರೆ ರಾತ್ರಿ ಮಲಗುವ ವೇಳೆ ಹೊಕ್ಕಳಿಗೆ ಕೊಬ್ಬರಿ ಎಣ್ಣೆ ಹಾಕಿ ಮಲಗಿ. ಊಟ ಮತ್ತು ಸಂಭೋಗಕ್ಕಿಂತ ಮುಂಚೆ ಮೂತ್ರ ವಿಸರ್ಜನೆ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಜೋತು ಬಿದ್ದಂತಹ ಹೊಟ್ಟೆಯನ್ನು ಹಾಗೂ ಶರೀರದ ತೂಕವನ್ನು ಶೀಘ್ರವಾಗಿ ಕರಗಿಸಲು ಜೀರಿಗೆ ನೀರನ್ನು ಬಳಸಿ. ಹಾಗಲಕಾಯಿ, ಬೇವಿನ ಎಲೆಗಳು ಮತ್ತು ನೇರಳೆ ಹಣ್ಣನ್ನು ಆಗಾಗ ಆಹಾರದಲ್ಲಿ ನೇರವಾಗಿ ಸೇವಿಸಬೇಕು. ಇದರಿಂದ ಮಧುಮೇಹದಂತಹ ಕಾಯಿಲೆಗಳಿಂದ ದೂರವಿರಬಹುದು. ಮಾಂಸಾಹಾರಿಗಳು ಮಾಂಸಾಹಾರದ ಸೇವನೆಯ ನಂತರ ಸ್ವಲ್ಪ ಏಲಕ್ಕಿಯನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ರಾತ್ರಿ ವೇಳೆ ಊಟ ಮಾಡದೆ ಹಾಗೆ ಮಲಗಬಾರದು. ಒಂದು ಹಣ್ಣನ್ನಾದರೂ ತಿನ್ನಬೇಕು. ಬಿಸಿ ಬಿಸಿ ಅನ್ನಕ್ಕೆ ಹಾಲು ಅಥವಾ ಮೊಸರು ಹಾಕಿ ತಿನ್ನಬಾರದು. ಸೇವಿಸುವ ಪ್ರತಿ ಆಹಾರದಲ್ಲೂ ಬೇಳೆಕಾಳುಗಳು ಮತ್ತು ಹಸಿರು ತರಕಾರಿಗಳು ಹೆಚ್ಚಾಗಿ ಇರುವಂತೆ ನೋಡಿಕೊಳ್ಳಬೇಕು. ಖಾರವಾದ ಕರಿದ ತಿಂಡಿ ಸೇವಿಸಿ ಮಜ್ಜಿಗೆಯನ್ನು ಕುಡಿಯಬಾರದು. ಗ್ಯಾಸ್ಟ್ರಿಕ್ ಅಥವಾ ಮಲಬದ್ಧತೆಯ ಸಮಸ್ಯೆ ಇದ್ದಾಗ 2 ಗ್ಲಾಸ್ ನೀರಿಗೆ 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ತಣ್ಣಗಾದ ಮೇಲೆ ಕುಡಿದರೆ ತಕ್ಷಣ ಸಮಸ್ಯೆಯಿಂದ ಮುಕ್ತವಾಗಬಹುದು. ಗಂಡ ಊಟಕ್ಕೆ ಕುಳಿತಾಗ ಅಥವಾ ಊಟ ಮಾಡುವಾಗ ಹೆಂಡತಿಯಾದವಳು ಹಾಲಿಗೆ ಹೆಪ್ಪು ಹಾಕಬಾರದು. ಮಹಿಳೆಯರ ಸ್ತನಗಳು ಜೋತು ಬೀಳಬಾರದೆಂದರೆ ಪ್ರತಿ ರಾತ್ರಿ ಸ್ತನಗಳಿಗೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ಮಲಗಿ. ಪ್ರತಿದಿನ 7ರಿಂದ 8 ಗಂಟೆಗಳ ನಿದ್ದೆ ದೇಹಕ್ಕೆ ಅವಶ್ಯವಾಗಿರುತ್ತದೆ. ಗಂಡ ಹೆಂಡತಿ ಮಲಗುವಾಗ 2 ಕರ್ಪೂರ ಹಾಗೂ 5ರಿಂದ 6 ಬೆಳ್ಳುಳ್ಳಿಯನ್ನು ದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದ ಚೆನ್ನಾಗಿ ನಿದ್ದೆ ಬರುತ್ತದೆ. ಪ್ರತಿದಿನ ಆದಷ್ಟು ತಣ್ಣೀರಿನ ಸ್ನಾನ ಮಾಡುವುದು ಒಳ್ಳೆಯದು ಹಾಗೂ ಸ್ನಾನ ಮಾಡುವಾಗ ಮಸೂರ್ ದಾಲ್ ಪುಡಿ ಅಥವಾ ಕಡಲೆ ಹಿಟ್ಟನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಬೆವರುವುದು ಹಾಗೂ ದುರ್ವಾಸನೆಯನ್ನು ತಡೆಯುತ್ತದೆ. ಪ್ರತಿದಿನ 5ರಿಂದ 6 ಕರಿಬೇವಿನ ಎಲೆಯನ್ನು ತಿನ್ನುವುದರಿಂದ ಕೂದಲು ಬೇಗನೆ ಬೆಳ್ಳಗಾಗುವುದಿಲ್ಲ ಹಾಗೂ ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಥವಾ ಟೀ ಕುಡಿಯುವುದನ್ನು ತಪ್ಪಿಸಿ ಬದಲಿಗೆ ಬೆಚ್ಚಗಿನ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಮೂತ್ರ ವಿಸರ್ಜಿಸುವಾಗ ಗುಪ್ತಾಂಗ ಉರಿಯುವುದು, ಸೆಕೆಯಿಂದ ದುರ್ವಾಸನೆ ಬರುವುದು ಅಥವಾ ಅಲರ್ಜಿಯಂತಹ ಸಮಸ್ಯೆಗಳಿದ್ದರೆ ಒಳ ಉಡುಪನ್ನು ಧರಿಸಬೇಡಿ ಅಥವಾ ಪ್ರತಿನಿತ್ಯವೂ ತೊಳೆದು ಒಣಗಿಸಿದ ಒಳ ಉಡುಪನ್ನು ಮಾತ್ರ ಧರಿಸಿ. ಪ್ರತಿನಿತ್ಯ ಹಸಿ ಈರುಳ್ಳಿಯನ್ನು ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ. 1-2 ಕಾಳು ಮೆಣಸನ್ನು ಚೆನ್ನಾಗಿ ಅರಿದು ಮೊಡವೆಗಳ ಮೇಲೆ ಹಚ್ಚಿದರೆ ಮೊಡವೆಗಳು ಬೇಗನೆ ಮಾಯವಾಗುತ್ತದೆ. 1-2 ಲವಂಗವನ್ನು ಬಾಯಲ್ಲಿ ಇಟ್ಟು ಚಪ್ಪರಿಸುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ. ಹೆಚ್ಚಾಗಿ ಕರಿದ ಆಹಾರವನ್ನು ಸೇವಿಸುವುದು ಕಡಿಮೆ ಮಾಡಿ. ಸಕ್ಕರೆ ಕಾಯಿಲೆ ಇರುವವರು ಜೀರಿಗೆಯನ್ನು ತಿನ್ನುವುದರಿಂದ ದೇಹದಲ್ಲಿನ ಇನ್ಸುಲಿನ್ ಮಟ್ಟ ಹೆಚ್ಚಾಗುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.